ಮೊದಲನೆಯ ಪ್ರಶ್ನೆ, ಯಾವ ಆಹಾರ ಪದಾರ್ಥ ದೇಹಕ್ಕೆ ತುಂಬ ಅಪಾಯಕಾರಿ? ಆಪ್ಷನ್ ಎ ತುಪ್ಪ, ಆಪ್ಷನ್ ಬಿ ಸಕ್ಕರೆ, ಆಪ್ಷನ್ ಸಿ ಬೆಲ್ಲ, ಆಪ್ಷನ್ ಡಿ ಅರಶಿನ. ಸರಿಯಾದ ಉತ್ತರ ಆಪ್ಷನ್ ಬಿ, ಸಕ್ಕರೆ ದೇಹಕ್ಕೆ ತುಂಬ ಅಪಾಯಕಾರಿ. ಎರಡನೆಯ ಪ್ರಶ್ನೆ, ಹಲಸಿನ ಹಣ್ಣು ಯಾವ ದೇಶದ ರಾಷ್ಟ್ರೀಯ ಹಣ್ಣು? ಆಪ್ಷನ್ ಎ ನಾರ್ವೆ, ಆಪ್ಷನ್ ಬಿ ಇಟಲಿ, ಆಪ್ಷನ್ ಸಿ ಬಾಂಗ್ಲಾದೇಶ, ಆಪ್ಷನ್ ಡಿ ನೇಪಾಳ. ಸರಿಯಾದ ಉತ್ತರ ಆಪ್ಷನ್ ಸಿ, ಹಲಸಿನ ಹಣ್ಣು ಬಾಂಗ್ಲಾದೇಶದ ರಾಷ್ಟ್ರೀಯ ಹಣ್ಣು. ಮೂರನೆಯ ಪ್ರಶ್ನೆ, ದೇಹದಲ್ಲಿ ಆಯಾಸ ಕಡಿಮೆ ಮಾಡಲು ಯಾವ ಹಣ್ಣು ತುಂಬ ಉತ್ತಮ? ಆಪ್ಷನ್ ಎ ಸೇಬು ಹಣ್ಣು, ಆಪ್ಷನ್ ಬಿ ಪಪಾಯಿ ಹಣ್ಣು, ಆಪ್ಷನ್ ಸಿ ಸಪೋಟ ಹಣ್ಣು, ಆಪ್ಷನ್ ಡಿ ಕಿತ್ತಳೆ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಡಿ, ದೇಹದಲ್ಲಿ ಆಯಾಸ ಕಡಿಮೆ ಮಾಡಲು ಕಿತ್ತಳೆ ಹಣ್ಣು ತುಂಬ ಉತ್ತಮ. ನಾಲ್ಕನೆಯ ಪ್ರಶ್ನೆ, ಹೆಚ್ಚು ಪ್ರೋಟೀನ್ ಹೊಂದಿರುವ ಬೇಳೆ ಯಾವುದು? ಆಪ್ಷನ್ ಎ ತೊಗರಿಬೇಳೆ, ಆಪ್ಷನ್ ಬಿ ಕಡಲೆಬೇಳೆ, ಆಪ್ಷನ್ ಸಿ ಉದ್ದಿನಬೇಳೆ, ಆಪ್ಷನ್ ಡಿ ಹೆಸರುಬೇಳೆ. ಸರಿಯಾದ ಉತ್ತರ ಆಪ್ಷನ್ ಎ, ಹೆಚ್ಚು ಪ್ರೋಟೀನ್ ಹೊಂದಿರುವ ಬೇಳೆ ತೊಗರಿಬೇಳೆ. ಐದನೆಯ ಪ್ರಶ್ನೆ, ಶ್ರೀಲಂಕಾ ಯಾವ ಖಂಡಕ್ಕೆ ಸಂಬಂಧಪಟ್ಟ ದೇಶ? ಆಪ್ಷನ್ ಎ ಆಫ್ರಿಕಾ ಖಂಡ, ಆಪ್ಷನ್ ಬಿ ಏಷ್ಯಾ ಖಂಡ, ಆಪ್ಷನ್ ಸಿ ಯುರೋಪ್ ಖಂಡ, ಆಪ್ಷನ್ ಡಿ ಅಂಟಾರ್ಟಿಕಾ ಖಂಡ. ಸರಿಯಾದ ಉತ್ತರ ಆಪ್ಷನ್ ಬಿ, ಶ್ರೀಲಂಕಾ ಏಷ್ಯಾ ಖಂಡಕ್ಕೆ ಸಂಬಂಧಪಟ್ಟ ದೇಶ. ಆರನೆಯ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಹತ್ತಿ ಉತ್ಪಾದಿಸುವ ರಾಜ್ಯ ಯಾವುದು? ಆಪ್ಷನ್ ಎ ಕೇರಳ, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ಗುಜರಾತ್, ಆಪ್ಷನ್ ಡಿ ಕರ್ನಾಟಕ. ಸರಿಯಾದ ಉತ್ತರ ಆಪ್ಷನ್ ಸಿ, ಭಾರತದಲ್ಲಿಯೇ ಅತಿ ಹೆಚ್ಚು ಹತ್ತಿ ಉತ್ಪಾದಿಸುವ ರಾಜ್ಯ ಗುಜರಾತ್. ಏಳನೇ ಪ್ರಶ್ನೆ, ವಿಶ್ವದಲ್ಲಿಯೇ ಅತಿ ಹೆಚ್ಚು ಸೇಬು ಬೆಳೆಯುವ ದೇಶ ಯಾವುದು? ಆಪ್ಷನ್ ಎ ಬ್ರೆಜಿಲ್, ಆಪ್ಷನ್ ಬಿ ಭಾರತ, ಆಪ್ಷನ್ ಸಿ ಜಪಾನ್, ಆಪ್ಷನ್ ಡಿ ಚೀನಾ. ಸರಿಯಾದ ಉತ್ತರ ಆಪ್ಷನ್ ಡಿ, ವಿಶ್ವದಲ್ಲಿಯೇ ಅತಿ ಹೆಚ್ಚು ಸೇಬು ಬೆಳೆಯುವ ದೇಶ ಚೀನಾ ದೇಶ. ಎಂಟನೆಯ ಪ್ರಶ್ನೆ, ಬಾಯಿಯ ದುರ್ವಾಸನೆ ಹೋಗಲಾಡಿಸಲು ಯಾವುದನ್ನು ಸೇವಿಸಬೇಕು? ಆಪ್ಷನ್ ಎ ಉಪ್ಪು, ಆಪ್ಷನ್ ಬಿ ಏಲಕ್ಕಿ, ಆಪ್ಷನ್ ಸಿ ಈರುಳ್ಳಿ, ಆಪ್ಷನ್ ಡಿ ಲವಂಗ. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ, ಬಾಯಿಯ ದುರ್ವಾಸನೆ ಹೋಗಲಾಡಿಸಲು ಏಲಕ್ಕಿ ಮತ್ತು ಲವಂಗ ಸೇವಿಸಬೇಕು. ಒಂಬತ್ತನೇ ಪ್ರಶ್ನೆ, ಭಾಷೆ ಆಧಾರಿತ ಮೇಲೆ ರಚಿಸಲ್ಪಟ್ಟ ಮೊದಲ ರಾಜ್ಯ ಯಾವುದು? ಆಪ್ಷನ್ ಎ ಕೇರಳ, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ಆಂಧ್ರ ಪ್ರದೇಶ, ಆಪ್ಷನ್ ಡಿ ಪಂಜಾಬ್. ಸರಿಯಾದ ಉತ್ತರ ಆಪ್ಷನ್ ಸಿ, ಭಾಷೆ ಆಧಾರಿತ ಮೇಲೆ ರಚಿಸಲ್ಪಟ್ಟ ಮೊದಲ ರಾಜ್ಯ ಆಂಧ್ರ ಪ್ರದೇಶ. ಹತ್ತನೇ ಪ್ರಶ್ನೆ, ತಲೆನೋವನ್ನು ತ್ವರಿತವಾಗಿ ಗುಣಪಡಿಸಲು ಯಾವ ಪಾನೀಯ ಸೇವಿಸಬೇಕು? ಆಪ್ಷನ್ ಎ ಶುಂಠಿ ಚಹಾ, ಆಪ್ಷನ್ ಬಿ ಕೂಲ್ ಡ್ರಿಂಕ್ಸ್, ಆಪ್ಷನ್ ಸಿ ದಾಳಿಂಬೆ ಜ್ಯೂಸ್, ಆಪ್ಷನ್ ಡಿ ಪುದೀನಾ ಚಹಾ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಡಿ, ತಲೆನೋವನ್ನು ತ್ವರಿತವಾಗಿ ಗುಣಪಡಿಸಲು ಶುಂಠಿ ಚಹಾ ಅಥವಾ ಪುದೀನಾ ಚಹಾ ಸೇವಿಸಬೇಕು. 11ನೇ ಪ್ರಶ್ನೆ, ಕ್ರಿಕೆಟ್ ಆಟದಲ್ಲಿ ಒಟ್ಟು ಎಷ್ಟು ಆಟಗಾರರು ಇರುತ್ತಾರೆ? ಆಪ್ಷನ್ ಎ 8 ಆಟಗಾರರು, ಆಪ್ಷನ್ ಬಿ 11 ಆಟಗಾರರು, ಆಪ್ಷನ್ ಸಿ 12 ಆಟಗಾರರು, ಆಪ್ಷನ್ ಡಿ 15 ಆಟಗಾರರು. ಸರಿಯಾದ ಉತ್ತರ ಆಪ್ಷನ್ ಬಿ, ಕ್ರಿಕೆಟ್ ಆಟದಲ್ಲಿ ಒಟ್ಟು 11 ಆಟಗಾರರಿರುತ್ತಾರೆ. 12ನೇ ಪ್ರಶ್ನೆ, ಯಾವ ಪ್ರಾಣಿಯ ಹಾಲು ಗುಲಾಬಿ ಬಣ್ಣದಲ್ಲಿ ಕಂಡುಬರುತ್ತದೆ? ಆಪ್ಷನ್ ಎ ಝೀಬ್ರಾ,
ಆಪ್ಷನ್ ಬಿ ನೀರಾನೆ, ಆಪ್ಷನ್ ಸಿ ಹಿಪ್ಪೋಪಾಟಮಸ್, ಆಪ್ಷನ್ ಡಿ ಜಿರಾಫೆ. ಸರಿಯಾದ ಉತ್ತರ ಆಪ್ಷನ್ ಸಿ ಹಿಪ್ಪೋಪಾಟಮಸ್ ಪ್ರಾಣಿಯ ಹಾಲು ಗುಲಾಬಿ ಬಣ್ಣದಲ್ಲಿ ಕಂಡುಬರುತ್ತದೆ. 13ನೇ ಪ್ರಶ್ನೆ, ಮಾನವನ ತಲೆಬುರುಡೆಯಲ್ಲಿ ಎಷ್ಟು ಮೂಳೆಗಳಿವೆ? ಆಪ್ಷನ್ ಎ 22 ಮೂಳೆಗಳು, ಆಪ್ಷನ್ ಬಿ 18 ಮೂಳೆಗಳು, ಆಪ್ಷನ್ ಸಿ 15 ಮೂಳೆಗಳು, ಆಪ್ಷನ್ ಡಿ 12 ಮೂಳೆಗಳು. ಸರಿಯಾದ ಉತ್ತರ ಆಪ್ಷನ್ ಎ ಮಾನವನ ತಲೆಬುರುಡೆಯಲ್ಲಿ ಒಟ್ಟು 22 ಮೂಳೆಗಳಿವೆ. 14ನೇ ಪ್ರಶ್ನೆ, ಯಾವ ವಿಟಮಿನ್ ಕೊರತೆಯು ಕೂದಲು ಉದುರುವಿಕೆಗೆ ಕಾರಣವಾಗುತ್ತದೆ? ಆಪ್ಷನ್ ಎ ವಿಟಮಿನ್ ಸಿ, ಆಪ್ಷನ್ ಬಿ ವಿಟಮಿನ್ ಎ, ಆಪ್ಷನ್ ಸಿ ವಿಟಮಿನ್ ಬಿ7, ಆಪ್ಷನ್ ಡಿ ವಿಟಮಿನ್ ಇ. ಸರಿಯಾದ ಉತ್ತರ ಆಪ್ಷನ್ ಸಿ ವಿಟಮಿನ್ ಬಿ7 ಕೊರತೆಯು ಕೂದಲು ಉದುರುವಿಕೆಗೆ ಕಾರಣವಾಗುತ್ತದೆ. 15ನೇ ಪ್ರಶ್ನೆ, ಯಾವ ದೇಶದ ಜನರು ಹೆಚ್ಚು ಚಹಾವನ್ನು ಸೇವನೆ ಮಾಡುತ್ತಾರೆ? ಆಪ್ಷನ್ ಎ ಬ್ರೆಜಿಲ್, ಆಪ್ಷನ್ ಬಿ ಟರ್ಕಿ, ಆಪ್ಷನ್ ಸಿ ನೇಪಾಳ, ಆಪ್ಷನ್ ಡಿ ಚೀನಾ. ಸರಿಯಾದ ಉತ್ತರ ಆಪ್ಷನ್ ಬಿ ಟರ್ಕಿ ದೇಶದ ಜನರು ಹೆಚ್ಚು ಚಹಾ ಸೇವನೆ ಮಾಡುತ್ತಾರೆ. 16ನೇ ಪ್ರಶ್ನೆ, ಕರ್ನಾಟಕದ ಬಂದರು ನಗರಿ ಎಂದು ಯಾವ ನಗರವನ್ನು ಕರೆಯುತ್ತಾರೆ? ಆಪ್ಷನ್ ಎ ಮಂಗಳೂರು, ಆಪ್ಷನ್ ಬಿ ಉಡುಪಿ, ಆಪ್ಷನ್ ಸಿ ಚಿಕ್ಕಮಗಳೂರು, ಆಪ್ಷನ್ ಡಿ ತುಮಕೂರು. ಸರಿಯಾದ ಉತ್ತರ ಆಪ್ಷನ್ ಎ ಕರ್ನಾಟಕದ ಬಂದರು ನಗರಿ ಎಂದು ಮಂಗಳೂರನ್ನು ಕರೆಯುತ್ತಾರೆ. 17ನೇ ಪ್ರಶ್ನೆ, ಯಾವ ವೃಕ್ಷವನ್ನು ಬೋಧಿ ವೃಕ್ಷವೆಂದು ಕರೆಯುತ್ತಾರೆ? ಆಪ್ಷನ್ ಎ ನೆಲ್ಲಿಕಾಯಿ ಮರ, ಆಪ್ಷನ್ ಬಿ ಆಲದ ಮರ, ಆಪ್ಷನ್ ಸಿ ಶ್ರೀಗಂಧದ ಮರ, ಆಪ್ಷನ್ ಡಿ ಅರಳಿ ಮರ. ಸರಿಯಾದ ಉತ್ತರ ಆಪ್ಷನ್ ಡಿ ಅರಳಿ ಮರವನ್ನು ಬೋಧಿ ವೃಕ್ಷವೆಂದು ಕರೆಯುತ್ತಾರೆ. 18ನೇ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ಬೀಟ್ರೂಟ್ ಅನ್ನು ಸೇವಿಸಬಾರದು? ಆಪ್ಷನ್ ಎ ಹೈ ಬಿಪಿ, ಆಪ್ಷನ್ ಬಿ ಲೋ ಬಿಪಿ, ಆಪ್ಷನ್ ಸಿ ಸಕ್ಕರೆ ಕಾಯಿಲೆ, ಆಪ್ಷನ್ ಡಿ ರಕ್ತಹೀನತೆ. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ. ಲೋ ಬಿಪಿ ಸಮಸ್ಯೆ ಮತ್ತು ಸಕ್ಕರೆ ಕಾಯಿಲೆ ಇರುವವರು ಬೀಟ್ರೂಟ್ ಅನ್ನು ಸೇವಿಸಬಾರದು. 19ನೇ ಪ್ರಶ್ನೆ, ಇಡೀ ಜಗತ್ತಿನಲ್ಲಿಯೇ ಅತ್ಯಂತ ಶ್ರೀಮಂತ ರಾಶಿ ಯಾವುದು? ಆಪ್ಷನ್ ಎ ವೃಷಭ ಮತ್ತು ಸಿಂಹ ರಾಶಿ, ಆಪ್ಷನ್ ಬಿ ಮೇಷ ಮತ್ತು ಕನ್ಯಾ ರಾಶಿ, ಆಪ್ಷನ್ ಸಿ ಮಕರ ಮತ್ತು ವೃಶ್ಚಿಕ ರಾಶಿ, ಆಪ್ಷನ್ ಡಿ ಧನು ಮತ್ತು ಮೀನ ರಾಶಿ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಸಿ. ಇಡೀ ಜಗತ್ತಿನಲ್ಲಿಯೇ ಅತ್ಯಂತ ಶ್ರೀಮಂತ ರಾಶಿ ಎಂದರೆ ವೃಷಭ, ಸಿಂಹ, ಮಕರ ಮತ್ತು ವೃಶ್ಚಿಕ ರಾಶಿ. 20ನೇ ಪ್ರಶ್ನೆ, ನಾವು ಉಸಿರಾಡುವ ಆಮ್ಲಜನಕದಲ್ಲಿ ಮೆದುಳಿಗೆ ಎಷ್ಟು ಶೇಕಡ ಆಮ್ಲಜನಕ ಸರಬರಾಜಾಗುತ್ತದೆ? ಆಪ್ಷನ್ ಎ 15%, ಆಪ್ಷನ್ ಬಿ 18%, ಆಪ್ಷನ್ ಬಿ 20%, ಆಪ್ಷನ್ ಡಿ 24%. ಸರಿಯಾದ ಉತ್ತರ ಆಪ್ಷನ್ ಸಿ. ನಾವು ಉಸಿರಾಡುವ ಆಮ್ಲಜನಕದಲ್ಲಿ ಮೆದುಳಿಗೆ ಒಟ್ಟು 20% ಆಮ್ಲಜನಕ ಸರಬರಾಜು ಆಗುತ್ತದೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.